ಡೆವಲಪ್ಮೆಂಟ್ ಆಯ್ತು ಅಷ್ಟೇ ಅವತ್ ಇಲ್ಲಿ ಬಂದು ನಿಮ್ ಲಾಯರ್ ಕೋರ್ಟಿಗೆ ಬರಲ್ಲ, ನಿಮ್ಮ ಹತ್ರ ಏನು ಇಲ್ಲ, ಇವರು ಕೋರ್ಟ್ಗೆ ಹಾಜರಾಗಲ್ಲ, ಇವರು ಪೇಪರ್ ಇಲ್ಲಿರೋ ತಗೊಂಡವ್ರೆ ಅಂತ ರಾಂಗ್ ಮೆಸೇಜ್ ಕೊಡ್ತಾ ಇದ್ರು ಸಮಾಜಕ್ಕೆ. ಎಷ್ಟ್ ಬಗ್ಗೆ ನೆಗೆಟಿವ್ ಹೇಳ್ಬೇಕು, ಜನ ತಪ್ಪು ತಿಳ್ಕೋಬೇಕು. ಒಬ್ಬ ಸ್ಟಾರ್ಗೆ ಎಷ್ಟೊತ್ತು ಓ ಇವ್ರಿಗೆ ಬೇಕಿತ್ತ ಇಷ್ಟು ದೊಡ್ಡ ಆಸ್ತಿನ ಹೊಡ್ಕೊಂಡವ್ರೆ ಅನ್ಬೇಕಲ್ಲ, ಅದಕ್ಕೆ ಈ ತರ ಅಲ್ಲ. ಏನಂದ್ರೆ ಈಗ ಅವ್ರಿಗಿದು ದೊಡ್ಡದು, ಎಷ್ಟಕ್ಕೆ ಸಣ್ಣದಿರ್ಬೋದು, ಪ್ರತಿಯೊಬ್ಬ ಮನುಷ್ಯಗೂ ದೊಡ್ಡದೆ. ಆತರ ರಾಂಗ್ ಮೆಸೇಜ್ ಹೋಗ್ಲಿ ಅಂತ ಇವರು ಪ್ಲಾನ್ ಮಾಡಿ ಮಾಡ್ತಾ ಇದ್ರು. ಅದಕ್ಕೆ ನಾನು ಕ್ಲಾರಿಟಿ ಕೊಟ್ಬಿಡೋಣ, ಆಚೆ ಬಂದು ಹೇಳ್ಬೇಕಿದ್ದೀನ ಅಂತ ಬಂದೆ. ನಾನು ಪ್ರೆಸ್ ಮೀಟ್ ಯಾವಾಗ ಮಾಡ್ಬೇಕಿತ್ತು, ಕೋರ್ಟ್ ಇಂದ ಬರ್ಲಿ ಅಂತ ಕಾಯ್ತಾ ಇದೆ. ಇವ್ರು ಅಷ್ಟೊತ್ತಿಗೆ ಅಲ್ಲಿ ಹೋಗೋದು, ಗಲಾಟೆ ಮಾಡೋದು, ಅದೇನು ಫೆನ್ಸಿಂಗ್ ಹಾಕೋದು ಅವ್ರು ಮಾಡಿದ್ರು. ಆಮೇಲೆ ಕಿತ್ಬಿಟ್ಟು ನಾವ್ ಹಾಕ್ತಾ ಇದ್ವಿ. ಇವತ್ತು ಸೈಟ್ ಹತ್ರ ಬಂದು ಗಲಾಟೆ ಮಾಡ್ತಿದ್ರು. ಅದಲ್ದೇನೆ ರಾಂಗ್ ಮೆಸೇಜ್ ಕೊಡೋದು ಇವ್ರ ಹತ್ರ. ನಾವು ನೋಡಿ ಪ್ರತಿ ಒಂದನ್ನು ಕ್ಲಿಯರ್ ಕೊಟ್ಟಿದ್ವಿ. ಏನು ಟ್ಯಾಕ್ಸ್ ಇಂದ ಪ್ರತಿಯೊಂದು ಸರ್ವೆ ನಂಬರ್ ಇಂದ ಎಲ್ಲಾನು ಅವ್ರಿಗೂ ತೋರಿಸಿದೀವಿ. ಆಗಾಗ ಬಂದು ಗಲಾಟೆ ಮಾಡಬಾರ್ದು ಅಂತ ಹೇಳಿದೀವಿ. ಆಮೇಲೆ ಇವ್ರು ಏನು ಹೇಳ್ತಿದ್ದಾರೆ, ಮೊದಲಿದ್ದಾಗಿಂದ ಅವ್ರಿಗೆ ಜಾಗದ ವಿಷಯನೇ ಗೊತ್ತಿಲ್ಲ ಅಂತ ಹೇಳ್ತಾವ್ರೆ. ನಾನು ಹೇಳೋದು, ಮೊದಲಿದ್ದವರು ಬೋರ್ಡ್ ಹಾಕಿದ್ರು, ವೈಟ್ ಬೋರ್ಡ್ ಹಾಕಿ ಇದು ನಮ್ದು ಜಾಗ ಪ್ರಾಪರ್ಟಿ ಅಂತ. ಯಾರು ನಮ್ಮ ಗಿರೀಶ್, ಅದು ಇವರು ಅವಾಗ್ಲೂ ಏನೇನೋ ಗಲಾಟೆಗಳು ಮಾಡ್ಕೊಂಡಿದ್ರು ಅಂತ ಈಗ ಅವ್ರು ಹೇಳಿದ್ರು. ನಾನು ಅದಕ್ಕೆ ಬೋರ್ಡ್ ಹಾಕೊಂಡು ನಾನು ಪೆಂಚಿಂಗ್ ಹಾಕೊಂಡಿದ್ದೆ ಅಂತ ಹೇಳಿದ್ರು. ಈಗ ಹೇಳ್ತಾವ್ರೆ ಇಲ್ಲ ನಮ್ಗೇನು ಗೊತ್ತೇ ಇಲ್ಲ, ನಾವಿದನ್ನ ಅವಾಗ ನಮಗ್ ಗೊತ್ತಿಲ್ಲದೆ ಹಿಂಗ್ ಬಿಟ್ಕೊ ಬಂದಿದ್ವಿ, ಇವಾಗ ಗೊತ್ತಾಯ್ತು ಪುಷ್ಪ ಅವ್ರು ತಗೊಂಡಿದ್ದು ಅಂತ ಈಗ ಹೇಳ್ತಾ ಇರೋದು. 40 ವರ್ಷದಿಂದ ಒಬ್ಬ ಮನುಷ್ಯಂಗೆ ಏನು ಗೊತ್ತಾಗಲ್ವಾ? ಒಂದ್ ಜಾಗ ಏನ್ ಹೇಳ್ತಾರೆ ಅದಕ್ಕೆ, ಭೂಮಿ ಹೋಗಿ ಸೈಟ್ ಆಗಿದೆ, ಅಲ್ಲಿವರೆಗೂ ಇವ್ರೇನು ಹೋಗಿರೋದೇ ಇಲ್ವಾ? ಅದು ಇಷ್ಟು ದೂರ ಹತ್ರ ಇದ್ದಾರೆ, ಊರು ಹತ್ರ. ಅದು ಗೊತ್ತಿಲ್ಲ ಅಂತ ಮೆಸೇಜ್, ರಾಂಗ್ ಮೆಸೇಜ್. ಎಷ್ಟು ಮನೆ ಹೆಸರು ಹಾಳು ಮಾಡಕ್ ಕೊಡ್ತಾ ಇರೋದು ಇದು. ಅದಕ್ಕೆ ನಾನು ನಿಮ್ಗೆ ಏನ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ, ನನ್ನ ಹತ್ರ ಪ್ರತಿಯೊಂದು ಡಾಕ್ಯುಮೆಂಟ್ಸು ಪಕ್ಕ ಇದೆ. ಅದನ್ನ ನಾನು ಕೋರ್ಟಿಗೆ ಕೊಟ್ಟಿದ್ದೀನಿ. ಕೋರ್ಟಿದೆಲ್ಲ ನಾವಿಲ್ಲಿ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಸರ್ವೆ ನಂಬರ್ ಹೇಳ್ಬೋದು ಅಥವಾ ಒಂದು ಅಮೌಂಟ್ ಹೇಳ್ಬೋದು, ಅದು ಬಿಟ್ಟು ಏನು ಹೇಳ. ಅದೆಲ್ಲ ಕ್ಲಿಯರೆನ್ಸ್ ಇದೆ ಅಂತ ನಾನು ಅಲ್ಲಿ ಇಲ್ಲಿ ಮಾತಾಡೋದು ಬೇಡ ಅಂತ ಸ್ಟೇಷನ್ಗೆ ಬಂದು ಕೊಟ್ಟಿದ್ದೀನಿ. ಇವತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ. ಆಮೇಲೆ ಈ ಸೈಟ್ ನ ಮಾರಾಟಕ್ಕೆ ಓಡಾಡ್ತಾ ಇದ್ದಾರೆ ಪೇಪರ್ ಇಟ್ಕೊಂಡು ಎಲ್ಲ ಕಡೆ. ಏನಂತ, ಇದು ನನ್ನಂತೆ ಆಗಿದೆ ಕೋರ್ಟಿಂದ, ಇದು ನಂದು, ತಗೊಳ್ಳಿ ಅಂತ. ದಯವಿಟ್ಟು ಈ ಮುಖಾಂತರ ಮೆಸೇಜ್ ಕೊಡ್ತೀನಿ, ವಿದ್ಯಾನಗರದಲ್ಲಿ ಬೆಲೆ ಇದೆ ಅಂತ ಈ ತರ ಮೋಸ ಹೋಗ್ಬೇಡಿ ದಯವಿಟ್ಟು. ಯಾಕೆಂದ್ರೆ ದುಡ್ಡಿದೆ, ಹೆಸರಿದೆ ಅಂತ ಸೈಟ್ ತಗೊಳಕ್ ಹೋಗ್ಬೇಡಿ. ಯಾಕೆಂದ್ರೆ ಹೊಲದ ಸೈಟ್ ಆದ್ರೂ ಗೊತ್ತಿಲ್ಲ ಅಂದ್ರೆ ಮತ್ತೆ ನಮ್ಮಂತವ್ರು ಈಗ ಲಾಯರ್ ಮೋಸನಾ ಅಥವಾ ಗೌರ್ಮೆಂಟ್ ಮೋಸನಾ ಹೇಳಿ? ಈಗ ನೀವು ಸಬ್ ರಿಜಿಸ್ಟರ್ ಮೋಸ ಆಗಿರ್ಬೇಕು ಹಾಸಂದು. ನನಗೆ ನಾನು ಸಬ್ ರಿಜಿಸ್ಟರ್ ಮಾಡಿದೀನಿ, ಖಾತೆ ಕಂದಾಯ ಗಿರೀಶ್ ಮಾಡಿದ್ದಾರೆ, ಶ್ರೀಮತಿ ಮಾಡಿದ್ದಾರೆ. 47 ವರ್ಷಕ್ಕಿಂತ ಇವ್ ನೋಡ್ಕೊಂಡಿಲ್ಲ ಅಂದ್ರೆ ಹಂಗಾರೆ ಗೌರ್ಮೆಂಟ್ ಬೋಗಸ. ಇದು ಕೋರ್ಟಲ್ಲಿ ಇತ್ಯರ್ಥ ಆಗುತ್ತೆ. ಅಲ್ಲಿವರೆಗೂ ಅವರು ಗಲಾಟೆ ಮಾಡೋದು, ಅಲ್ಲಿ ಬರೋದು, ರಾಂಗ್ ಮೆಸೇಜ್ ಕೊಡೋದು, ಇವರೆಲ್ಲ ಬ್ರೋಕರ್ಸ್ ಎಲ್ಲ ಬರೋದು ಎಲ್ಲ ಆಗ್ಬಾರ್ದು ಅಂತ ನಾನ್ ಬಂದು ಡಾಕ್ಯುಮೆಂಟ್ ಸಮೇತ ನಮ್ಮ ಲಾಯರ್ ಜೊತೆ ಬಂದು ಕೊಟ್ಟಿದ್ದೀನಿ. ಅದಕ್ಕೆ ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಇದನ್ನ ಟಿವಿಲಿ ಹೇಳಿ, ನಾನು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀನಿ, ಕ್ಲಿಯರ್ ಆಗಿದೆ ನಂದೆಲ್ಲ. ನಮ್ಮ TV9 ಅವ್ರಿಗೆ ಲಾಯರ್ ಇದಾರೆ ಒಬ್ರು, ಅವ್ರಿಗೂ ಕೊಟ್ಟಿದ್ದೀನಿ. ನೋಡಿ, ಅವ್ರು ಕುತ್ಕೊಂಡು ನೋಡಿದ್ರು. ಅವರೇ ನಮ್ಮ ಪರ ಅವ್ರ ಪರ ಅಲ್ಲ, ಡಾಕ್ಯುಮೆಂಟ್ಸ್ ಸರಿಗಿದ್ರೆ ಹೇಳ್ತಾರೆ ಅಷ್ಟೇ.